2028ಕ್ಕೆ ನಾನು ಜೆಸಿಬಿ ಮೂಲಕ ಸಿಎಂ ಆಗ್ತೀನಿ. ಇದು ಬೆಳಗಾವಿಯಲ್ಲಿ ಶಾಸಕ ಯತ್ನಾಳ್ ಕೊಟ್ಟಿರೋ ಹೇಳಿಕೆ. ಜೆಸಿಬಿ ಅಂದ್ರೆ ಏನು ಅಂತಾನೂ ಹೇಳಿದ್ದಾರೆ. ಜೆ ಅಂದ್ರೆ ಜೆಡಿಎಸ್, ಸಿ ಅಂದ್ರೆ ಕಾಂಗ್ರೆಸ್, ಬಿ ಅಂದ್ರೆ ಬಿಜೆಪಿ. ಅಲ್ಲಿನ ಅತೃಪ್ತರನ್ನ ಕರೆತಂದು ಟಿಕೆಟ್ ಕೊಟ್ಟು ಗೆಲ್ಲಿಸ್ತೀನಿ. ಹೈಕಮಾಂಡ್ ಕರೀದಿದ್ರೆ ಜೆಸಿಬಿ ರೆಡಿ ಇಟ್ಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ನಾನು ಯಾರ ಸಂಪರ್ಕಕ್ಕೂ ಹೋಗಿಲ್ಲ, ಯಾವ ಕಾರಣಕ್ಕೂ ವಿಜೇಂದ್ರ ನಾಯಕತ್ವ ಒಪ್ಪೋದಿಲ್ಲ, ನಮ್ಮದೇ ಪಾರ್ಟಿ ಸ್ಟ್ರಾಂಗ್ ಆಗ್ತಾ ಇದೆ ಅಂತ ಯತ್ನಾಳ್ ಹೇಳಿದ್ದಾರೆ. ದೆಹಲಿಯಲ್ಲಿ ಆಪ್ ಮಾದರಿಯನ್ನ ಕೂಡ ನೆನಪಿಸಿಕೊಂಡಿದ್ದಾರೆ. ಅದೇ ರೀತಿ ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಒಂದು ಪರಿವರ್ತನೆ ಆಗ್ಲಕತ್ತೈತಿ. 2027 ಚುನಾವಣೆ ಇದೆ. ಅಷ್ಟರೊಳಗೆ ಹೈಕಮಾಂಡದವರು ಒಂದು ನಿರ್ಣಯ ಮಾಡ್ತಾರೆ. ಮಾಡಲಿಲ್ಲ ಅಂದ್ರೂ ನಂದು ರೆಡಿ ಇಟ್ಕೊಂಡಿನಿ. JCB ಪಾರ್ಟಿ ಬಾಯ್ಲ ಎಲ್ಲ ಪಾರ್ಟಿ ರೆಡಿ. 28ಕ್ಕೆ ಮುಖ್ಯಮಂತ್ರಿಯಾಗಿ 11 JCBಗಳ ವಿಜಯ ಮಾಡಿ ಜ್ಞಾನಪೂರ್ಣಂ ಜಗನ್ ಜ್ಯೋತಿ ಹಾಡಿ ಮುಖ್ಯಮಂತ್ರಿ ಕಚೇರಿ ಒಳಗೆ ಹೋಗ್ತೀನಿ. ಆ ಪಾರ್ಟಿಯಾಗಿದ್ದರೂ ಹೋಗ್ತೀನಿ, ಪಾರ್ಟಿಯಾಗಿ ಇರ್ಲಿಕ್ಕೆ ಅಂದ್ರೆ JCB ಅಂದ್ರೆ ಜೆ ಅಂದ್ರೆ JDS, ಅಲ್ಲಿ ನಾರಾಜಾದವ್ರು ನಮ್ಮ ಕಡೆ ಬರ್ತಾರೆ. ಸಿ ಅಂದ್ರೆ ಕಾಂಗ್ರೆಸ್, ಅಲ್ಲಿ ಒಳ್ಳೆಯವರು ಅದಾರ, ಅವರು ನಮ್ಮ ಪಾರ್ಟಿಗೆ ಬರ್ತಾರೆ. ಬಿ ಅಂದ್ರೆ BJP, ಅದೇ ಒಂದು ದೊಡ್ಡ ಪಾರ್ಟಿ ಆಗ್ತದೆ. ಎಲ್ಲ ಕಡೆ 30% ತೊಗೊಳ್ತೀನಿ. 10% ರಾಜಕೀಯ ಮಾಡಲಾರ ಹುಡುಗರು ತೊಗೊಂಡ್ರೆ